ಬಹುತೇಕ ಸಂದರ್ಭಗಳಲ್ಲಿ ಭಾರತದ ದೊಡ್ಡ ದೊಡ್ಡ ರಾಜಕಾರಣಿಗಳು ಪಾಕಿಸ್ತಾನವನ್ನು ಉದಾಹರಣೆ ಕೊಡ್ತಾ ಇರ್ತಾರೆ. ಈ ಕಡೆ ಶ್ರೀಲಂಕಾದ ಉದಾಹರಣೆ ಕೊಡ್ತಾ ಇರ್ತಾರೆ, ಬಾಂಗ್ಲಾ ಉದಾಹರಣೆ ಕೊಡ್ತಾ ಇರ್ತಾರೆ. ಆದರೆ ಇದೇ ವ್ಯಕ್ತಿ ಆಳ್ವಿಕೆಯಲ್ಲಿರ್ತಕ್ಕಂತಹ ಉತ್ತರ ಪ್ರದೇಶದ ಆಳ್ವಿಕೆ ಹೇಗಿದೆ? ಉತ್ತರ ಪ್ರದೇಶ ಅಂತ ಹೇಳಿದಾಗಲೂ, ಗುಜರಾತ್ ಅಂತ ಹೇಳಿದಾಗಲೂ ಇದನ್ನು ಮಾಡೆಲ್ ಅಂತ ಕರೆಯುವಂಥ ಒಂದು ಚಾಳಿ ಅಥವಾ ಒಂದು ಪರಿಪಾಠ ಬೆಳೆದಿದೆ ನಮ್ಮಲ್ಲಿ. ಉತ್ತರ ಪ್ರದೇಶ ಹೆಂಗಿದೆ ಗೊತ್ತೇನ್ರಿ, ಉತ್ತರ ಪ್ರದೇಶ ಯಾವ ಥರ ಇದೆ ಗೊತ್ತೇನ್ರಿ ಅಂತ ಹೇಳ್ತಾ ಇರ್ತಾರೆ. ಜೊತೆಗೆ ಪಾಕಿಸ್ತಾನಕ್ಕೋ ದೇಖೋ ಅಂತ ಹೇಳ್ತಾ ಇರ್ತಾರೆ. ಅದರ ವಿಷಯ ಏನು ಅಂತ ಹೇಳಿದ್ರೆ, ಪಾಕಿಸ್ತಾನ ಸದಾ ಅಸ್ಥಿರದ ರಾಜಕಾರಣದ ಕಾರಣಕ್ಕೆ ಅನೇಕ ಬಾರಿ ಅಲ್ಲಿ ಪ್ರಜಾಪ್ರಭುತ್ವ ಸರಿಯಾಗಿರಲ್ಲ, ಸೈನಿಕ ಆಡಳಿತ ಬಂದ್ಬಿಡುತ್ತೆ, ಸೈನ್ಯದ ಆಡಳಿತ ಬಂದ್ಬಿಡುತ್ತೆ. ಅಲ್ಲಿ ಯಾವುದೋ ಅಧ್ಯಕ್ಷನ ಮಾಡ್ತಾರೆ, ಯಾರನ್ನೋ ಪ್ರಧಾನಿ ಮಾಡ್ತಾರೆ, ಮತ್ತೆ ಇಳಿಸ್ಬಿಡ್ತಾರೆ. ಇವೆಲ್ಲವುಗಳ ನಡುವೆ ಪಾಕಿಸ್ತಾನ ಮತ್ತು ಉತ್ತರ ಪ್ರದೇಶದ ಜನಸಂಖ್ಯೆ ಕಂಪೇರ್ ಮಾಡಿಕೊಂಡಾಗ ಹೆಚ್ಚು ಕಡಿಮೆ 200 ಮಿಲಿಯನ್ ಅಂತ ಅಂದ್ಕೊಳ್ಳೋಣ ನಾವು. ಹೆಚ್ಚು ಕಡಿಮೆ ಸಮ. ಉತ್ತರ ಪ್ರದೇಶ ಜನಸಂಖ್ಯೆ ಎಷ್ಟಿದೆಯೋ ಅಷ್ಟೇ ಜನಸಂಖ್ಯೆ ಪಾಕಿಸ್ತಾನದಲ್ಲೂ ಕೂಡ ಇದೆ. ಆದರೆ ಪಾಕಿಸ್ತಾನವನ್ನು ಇಷ್ಟು ತೆಗಳುವಂತಹ ಭಾರತದ ಒಂದು ರಾಜ್ಯದ ಆಳ್ವಿಕೆಯಿಂದ ಚೆಕ್ ಮಾಡಿಕೊಂಡಾಗ ಇಲ್ಲಿ ಏನಿದೆ ನಾವು ಅಂತ ಅದರ ಬಗ್ಗೆ ಒಂದು ವರದಿ ಬಂದಿದೆ. ಇಲ್ಲಿ ಪಾಕಿಸ್ತಾನ ಅಂತ ಹೇಳುವಂತಹ ಅಲ್ಲಿನ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಗಮನಿಸಬೇಕಾಗಿರ್ತಕ್ಕಂಥ ವರದಿ ಇದು. ಪಾಕಿಸ್ತಾನದ ಅರ್ಧದಷ್ಟು ತಲಾ ಆದಾಯ ಕೂಡ ಉತ್ತರ ಪ್ರದೇಶದಲ್ಲಿ ಇಲ್ಲ. ಬೆಂಗಾಡು ಪಾಕಿಸ್ತಾನದಲ್ಲಿ ಗೋಧಿ ಬೆಲೆ ಅಷ್ಟಾಗ್ಬಿಡ್ತಂತೆ, ಆಲೂಗಡ್ಡೆ ಬೆಲೆ ಇಷ್ಟಾಗ್ಬಿಡ್ತಂತೆ, ಪೆಟ್ರೋಲ್ 700 ರೂಪಾಯಿ ಅಂತೆ, 400 ರೂಪಾಯಿ ಅಂತೆ, ಊಟ ಮಾಡೋಕ್ಕೆ ಆಗ್ತಿಲ್ವಂತೆ, ನಿರ್ಗತಿಕರಂತೆ, ಅನ್ನಕ್ಕೆ ಇಲ್ವಂತೆ. ಎಲ್ಲವುಗಳ ನಡುವೆ ಚೆಕ್ ಮಾಡಿಕೊಂಡಾಗ ಈ ತಲಾ ಆದಾಯ ಅಂತ ನಾವು ಚೆಕ್ ಮಾಡಿಕೊಂಡ್ರೆ ಪಾಕಿಸ್ತಾನದ ತಲಾ ಆದಾಯದ ಅರ್ಧದಷ್ಟು ಕೂಡ ಉತ್ತರ ಪ್ರದೇಶದಲ್ಲಿ ಇಲ್ಲ ಅಂತ ಒಂದು ವರದಿ ಬಂದಿದೆ. ಪಾಕಿಸ್ತಾನ ಮತ್ತು UP ಜನಸಂಖ್ಯೆ ಕಂಪೇರ್ ಮಾಡ್ಕೊಬಿಟ್ಟಾಗ 1 ಕೋಟಿ ಅಥವಾ ಒಂದು 2 ಕೋಟಿ ಅಂತ ಅಂದ್ಕೊಳ್ಳೋಣ, ಅಷ್ಟು ಮಾತ್ರ ವ್ಯತ್ಯಾಸ ಬರಬಹುದು. 20ರಿಂದ 22 ಕೋಟಿಗೆ ಬಂದುಬಿಡುತ್ತೆ. ಅದು 23 ಕೋಟಿ. ಪಾಕಿಸ್ತಾನದಲ್ಲಿ 23 ಕೋಟಿ ಇದ್ದರೆ ಉತ್ತರ ಪ್ರದೇಶದಲ್ಲಿ 24 ಕೋಟಿ ಜನ ಇದ್ದಾರೆ. ಪಾಕಿಸ್ತಾನದಲ್ಲಿ ಆರ್ಥಿಕತೆ ಅಂಚಿನಲ್ಲಿರುವ ಕಾಲಘಟ್ಟದಲ್ಲೇ ತಲಾ $1588 ಆದಾಯವನ್ನು ಅವರು ಹೊಂದಿದ್ದಾರೆ. UPಯ ಅರ್ಧ $781 ಅಂತ ಅಂದ್ಕೊಂಡ್ಬಿಟ್ರು ಕೂಡ ಪಾಕಿಸ್ತಾನದ ಅರ್ಧ ಆರ್ಥಿಕತೆಗೆ ಬಂದ್ಬಿಡುತ್ತೆ. ನಾವು ಓವರಾಲ್ ಚೆಕ್ ಮಾಡ್ಕೊಂಬಿಟ್ಟಾಗ ಇಲ್ಲಿ ನೋಡಿ, ಉತ್ತರ ಪ್ರದೇಶ್ ರೆಕಾರ್ಡೆಡ್ ಪರ್ ಕ್ಯಾಪಿಟಲ್ ನೆಟ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಆಫ್ rupees 70,792 for the fiscal year 2021-22 with a population roughly equivalent to Pakistan, which is almost 200 million. The state's economy disparity becomes stark despite Pakistan's economy teetering on the edge of collapse due to democratic setbacks and sluggish growth. Its per capita income in 2022, according to World Bank data, stands at $1,588.9, nearly double that of UP ಅಂತ. ಇಲ್ಲಿ $1,588.9 ಇಷ್ಟು ಆರ್ಥಿಕ ಅಸ್ಥಿರತೆಗಳ ನಡುವೆ ಕೂಡ ಪಾಕಿಸ್ತಾನದ ತಲಾದಾಯ ಬರ್ತಾ ಇದೆ. ಇಲ್ಲಿ ಇದರ ಅರ್ಧ ಕೂಡ ಉತ್ತರ ಪ್ರದೇಶದ ಬರ್ತಾ ಇಲ್ಲ ಅಂತ ಇಲ್ಲಿ ನಾವು ಥಿಂಕ್ ಮಾಡ್ತಿರೋದು. ಉತ್ತರ ಪ್ರದೇಶ ಆಗಿದೆ, ಉತ್ತರ ಪ್ರದೇಶದಲ್ಲಿ ಅಪಾರವಾದಂತಹ ಉದ್ಯೋಗ ಸೃಷ್ಟಿಯಾಗಿಬಿಟ್ಟಿದೆ, ಅಪಾರ ಅಭಿವೃದ್ಧಿ ಆಗ್ತಾ ಇದೆ, ಎಲ್ಲ ಮಾತಾಡ್ತಾ ಇರ್ತಾರಲ್ಲ. ಹಾಗಾದರೆ ಇದು ಯಾರು ಕೊಟ್ಟಿರೋ ರಿಪೋರ್ಟ್ ಗೊತ್ತಾ? ಇದು ವರ್ಲ್ಡ್ ಬ್ಯಾಂಕ್ ಡೇಟಾ, ಇದು ಬೇರೆಯವರು ಹೇಳಿರೋದಲ್ಲ, ವರ್ಲ್ಡ್ ಬ್ಯಾಂಕ್ನ ಡೇಟಾ. 23% ಜನ ಉತ್ತರ ಪ್ರದೇಶದಲ್ಲಿ ಇನ್ನೂ ಕೂಡ ಕಡು ಬಡತನ ರೇಖೆ, ಬರೀ ಪಾವರ್ಟಿ ಲೈನ್ ಅಲ್ಲ, ಕಡು ಬಡತನ ರೇಖೆಗಿಂತ ಕೆಳಗಡೆ ಇದ್ದಾರೆ ಅಂತ. ಹಾಗಾದರೆ ಏನು ಹೇಳಕ್ಕೆ ಹೊರಟಿದೆ ಇದು? UP ತಲಾ ಆದಾಯದ ಕತೆ $781, UP. ಪಾಕಿಸ್ತಾನದ $1,588, ಅರ್ಧಕ್ಕರ್ಧ. ಆಫ್ರಿಕಾದ ಸಹರಾನ್ ಅಂತ ಭಾಗ ಇದೆಯಲ್ಲ, ಅಲ್ಲಿಗಿಂತ UP ತಲಾ ಆದಾಯ ಕಡಿಮೆ ಇದೆ ಅಂತ ವರದಿ ಬರ್ತಾ ಇದೆ. ಆಘಾತ ಅಲ್ವಾ ಇದು? ಏನಾಗ್ಬಿಟ್ಟಿದೆ ನಮ್ಮ ದೇಶದಲ್ಲಿ ಅಂದರೆ, ಯಾರೋ ಒಂದು ರಾಜ್ಯದ ಬಗ್ಗೆ ಒಂದು ಕತೆ ಹೇಳಿಬಿಟ್ರೆ ದೂರದಲ್ಲಿ ನಿಂತ್ಕೊಂಡು ಕತೆ ಹೇಳ್ತಾರೆ, ನಮ್ಮ ಹತ್ರನೂ ಬಂದು ಕತೆ ಹೇಳ್ತಾರೆ. ಇಲ್ಲಿರೋರು ಯಾರು ಆ ರಾಜ್ಯ ನೋಡೇ ಇರಲ್ಲ, ಆ ರಾಜ್ಯಕ್ಕೆ ಹೋಗೂ ಇರಲ್ಲ. ಎಷ್ಟೋ ಜನ ಒಂದ್ಸಲ ಹೋಗಿದ್ರೆ ದೇವಸ್ಥಾನಕ್ಕೆ ಒಂದಕ್ಕೆ ಹೋಗಿರಬಹುದು. ಇಡೀ UP ಸುತ್ತಾಡಿದ್ದಾರಾ? ಇಡೀ UPಯ ಒಂದು ಒಟ್ಟು ಆದಾಯ ಅವ್ರಿಗೆ ಗೊತ್ತಿದೆಯಾ? ಕೈಗಾರಿಕೆ ಬಗ್ಗೆ ಗೊತ್ತಿದೆಯಾ? ಅಲ್ಲ ಉದ್ಯಮ ಬೆಳವಣಿಗೆ ಬಗ್ಗೆ ಗೊತ್ತಿದೆಯಾ? ಅಲ್ಲಿ ಜನಗಳ ಸ್ಥಿತಿ ಗೊತ್ತಿದೆಯಾ? ಗೊತ್ತಿಲ್ಲ. ಹಾಗಾಗಿ ಏನು ಮಾಡಿಬಿಡ್ತಾರೆ, ಅಲ್ಲಿನ ಕಥೆಗಳು ತಂದು ಇಲ್ಲಿ ಹೇಳಿಬಿಡೋದು, ಅದ್ಭುತವಾಗಿ ವರ್ಣರಂಜಿತವಾಗಿ ಹೇಳಿಬಿಡ್ತಾರೆ. ಇದನ್ನೇ ನಂಬ್ಕೊಂಡು ಈ ಕಡೆಯವರೆಲ್ಲ ನಂಬ್ಕೊಂಡ್ಬಿಡೋದು. ಉತ್ತರ ಪ್ರದೇಶದಲ್ಲಿ ಅಲ್ಪಸಂಖ್ಯಾತರು, ಮಹಿಳೆಯರ ಮೇಲಿನ ದೌರ್ಜನ್ಯ ಜಾಸ್ತಿ ಅಂತ ಇವತ್ತಿಗೂ ಇದೆ. ಅದು ಊಳಿಗಮಾನ್ಯ ವ್ಯವಸ್ಥೆಯಿಂದ ಉತ್ತರ ಪ್ರದೇಶಕ್ಕೆ ಬರೋದಕ್ಕೇ ಹೂಡಿಕೆದಾರರ ನಿರಾಸಕ್ತಿ ಕೂಡ ಇದೆ. ಇಲ್ಲಿ ಹೇಳಿಬಿಡ್ತಾರೆ 8 ಸಾಧಿಸ್ಬಿಡ್ತೀವಿ, 9 ಸಾಧಿಸ್ಬಿಡ್ತೀವಿ ಬೆಳವಣಿಗೆ ದರ ಅಂತ ಹೇಳಿ. 2012-17 ಕೈಗಾರಿಕೆಯ ವಾರ್ಷಿಕ ಬೆಳವಣಿಗೆ -9.9%. 2017ರಿಂದ 22 ಕೈಗಾರಿಕೆಯ ಬೆಳವಣಿಗೆ -0.6%. 2017 ನಂತರ ಕೆಟ್ಟ ಕಾನೂನು ವ್ಯವಸ್ಥೆಗಳು ಅದು ಇದು ಎಲ್ಲ ಕೂಡ ಕೈಗಾರಿಕಾ ಬೆಳವಣಿಗೆ ಕುಂಠಿತ ಆಗುತ್ತೆ. ಉತ್ತರ ಪ್ರದೇಶದಲ್ಲಿ ಇವತ್ತಿಗೂ -23% ಜನ ಬಡತನ ರೇಖೆಗಿಂತ ಕೆಳಗಡೆ ಇದ್ದಾರೆ.
ಬಹರೈಚ್, ಬಲರಾಂಪುರ, ಶ್ರಾವಸ್ತಿ ಜಿಲ್ಲೆಗಳಲ್ಲಿ 70% ಬಡತನ ಇದೆ. ನೋಡಿ, ಈ ಬಡತನದ ಏನಾಗುತ್ತೆ ಅಂದರೆ, ನಾನು ತಲಾ ಆದಾಯ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ತಲಾ ಆದಾಯವನ್ನು ಒಂದು ರಾಜ್ಯ ಒಂದು ವರ್ಷದಲ್ಲಿ ಸಂಪಾದನೆ ಮಾಡುವ ಒಟ್ಟು ಆದಾಯವನ್ನು ಆ ರಾಜ್ಯದ ಜನಸಂಖ್ಯೆಯಿಂದ ಭಾಗಿಸಿದಾಗ ಬರುವುದೇ ತಲಾ ಆದಾಯ. ಭಾಗಿಸಿದಾಗ ಇಲ್ಲೇನಾಗುತ್ತೆ, ಸಪೋಸ್ ನೀವು ಅಂದ್ಕೊಳ್ಳಿ, ಒಂದು ಊರು, ಒಂದು ಹಳ್ಳಿ, ಈ ಹಳ್ಳಿ ಇಡೀ ಒಂದು ವರ್ಷದಲ್ಲಿ 10,000 ಸಂಪಾದನೆ ಮಾಡಿಬಿಡುತ್ತೆ ಅಂತ ಅಂದ್ಕೊಳ್ಳೋಣ. 10,000 ರೂಪಾಯಿ. ಹಳ್ಳಿ 100 ಜನ ಇದೆ, ಡಿವೈಡ್ ಮಾಡ್ತಾರೆ ಅದನ್ನು. 10,000 ಡಿವೈಡೆಡ್ ಬೈ 100 ಅಂತ ಹೇಳಿ. ಆದರೆ ಆ ಹಳ್ಳಿಯಲ್ಲಿ ಒಂದು 25 ಜನ ತುಂಬ ಶ್ರೀಮಂತರು ಹೊಲಗಳಿತ್ತು ಅಂತ ಅಂದ್ಕೊಳ್ಳೋಣ. ಅವರು 25 ಜನದ್ದು ತುಂಬ ಶ್ರೀಮಂತದ್ದು ಹೊಲಗಳಿದ್ದು, ಈ 10,000 ರೂಪಾಯಿ ಇತ್ತಲ್ಲ, 10,000 ರೂಪಾಯಿಲಿ 7,500 8,000 ಅವರೇ ಸಂಪಾದನೆ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇನ್ನು 2,000 ರೂಪಾಯಿನ ಇನ್ನು ಉಳಿದಿರೋರು 75 ಜನ ಶೇರ್ ಮಾಡಿಕೊಂಡ್ರು ಅಂತ ಅಂದ್ಕೊಳ್ಳಿ. ಅವಾಗೂ ಆ ಲೆಕ್ಕ ಬರಲ್ಲ. ಅದರ ನಡುವೆ ಕೂಡ ಇಂಥ ದೊಡ್ಡ ಅಸಮಾನತೆ ಕಾಣುತ್ತೆ. ಬರೀ ಒಂದು 75 ಜನ ದುಡ್ಡು ಸಂಪಾದನೆ ಮಾಡ್ಕೊಂಡ್ಬಿಟ್ಟಿದ್ರೆ ಡಿವೈಡೆಡ್ ಬೈ ಮಾಡಿದಾಗ ಎಲ್ರಿಗೂ ತಲಾ ಸಮಾನ ಮಾಡಿಬಿಡ್ತಾರೆ. ಇವನಿಗೂ ಅಷ್ಟು ಬಂತು, ಅವನಿಗೂ ಅಷ್ಟು ಬಂತು ಅಂತ. ಹಾಗಲ್ಲ. ಅದರ ನಡುವೆನೇ ಇಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿ UP ಇದೆಯಾ? ಶಿಶು ಮರಣ ಪ್ರಮಾಣ ಚೆಕ್ ಮಾಡಿಬಿಟ್ರೆ 1000ಕ್ಕೆ 38 ಶಿಶುಗಳು ಸತ್ತು ಹೋಗ್ತವಲ್ಲಿ. ತಾಯಿ ಮರಣ ಪ್ರಮಾಣ 1 ಲಕ್ಷ ಜೀವಂತ ಜನನಗಳಿಗೆ 167. 15ರಿಂದ 49 ವರ್ಷ ವಯಸ್ಸಲ್ಲಿ 50.4% ಮಹಿಳೆಯರಲ್ಲಿ ರಕ್ತಹೀನತೆ ಕಾಣಿಸುತ್ತೆ. ಇಲ್ಲಿ ಉತ್ತರ ಪ್ರದೇಶ ಕೇಂದ್ರಕ್ಕೆ ಕೊಡ್ತಕ್ಕಂಥ 1 ರೂಪಾಯಿಗೆ 2 ರೂಪಾಯಿ 73 ಪೈಸೆ ಸಿಗುತ್ತೆ ಅವ್ರಿಗೆ. 1 ರೂಪಾಯಿ ಕೇಂದ್ರಕ್ಕೆ ಇವ್ರು ಏನಾದರೂ ಕೊಟ್ಟರೆ ಇವ್ರಿಗೆ ವಾಪಸ್ಸು 2 ರೂಪಾಯಿ 73 ಪೈಸೆ ಸಿಗುತ್ತೆ. 2017ರಿಂದ ಇಲ್ಲಿವರೆಗೂ UP ತಲಾದಾಯದ ಬೆಳವಣಿಗೆ ಕೇವಲ 8.28% ಅಂತ. $1 ಟ್ರಿಲಿಯನ್ ಎಕಾನಮಿ ಮಾಡಿಬಿಡ್ತೀವಿ ಅಂತ ಇವ್ರು ಹೇಳ್ತಾ ಇದ್ದಾರಲ್ಲ. ಈ 8 ಬೆಳವಣಿಗೆ ದರ 9 ಬೆಳವಣಿಗೆ ದರ ಕತೆ ಹೇಳ್ತಾ ಇದ್ದಾರಲ್ಲ ಇವರೇನಾದರೂ ನಿಜವಾಗ್ಲೂ $1 ಲಕ್ಷ ಕೋಟಿ ಎಕಾನಮಿ ಮಾಡಿಬಿಡ್ತೀನಿ ನಾನು ಅಂತ ಇವ್ರು ಹೋದರೆ ಇವ್ರು ಎಷ್ಟು ಬೆಳಿಬೇಕಾಗುತ್ತೆ ಗೊತ್ತಾ? 32% ಬೆಳವಣಿಗೆ ಗುರಿ ಇಟ್ಕೋಬೇಕಾಗತ್ತೆ ಇವರು. ಆಗ ಮಾತ್ರ ಇವರು ಒಂದು ಟ್ರಿಲಿಯನ್ ಕತೆ ತುಂಬ ಅದ್ಭುತವಾಗಿ ಹೇಳ್ತಾರೆ ನಮ್ಮಲ್ಲಿ. ಟ್ರಿಲಿಯನ್, 5 ಟ್ರಿಲಿಯನ್, 4 ಟ್ರಿಲಿಯನ್, 6 ಟ್ರಿಲಿಯನ್ ಅಂತ ಹೇಳಿ. ಈ ಟ್ರಿಲಿಯನ್ ಮಾಡಬೇಕು ಅಂದರೆ ಈಗ ಇವ್ರದ್ದಿರೋದು 8.28, ಇದು 32% ಆಗಬೇಕು. ಆವಾಗ ಮಾತ್ರ ಈ ಗುರಿ ಮುಟ್ಟಕ್ಕಾಗೋದು. ಏನಕ್ಕೆ ಇದೆಲ್ಲ ಕಥೆ ಮಾತಾಡ್ತಾರೆ ಗೊತ್ತಿಲ್ಲ. ಡೀಟೇಲ್ಸ್ ಕೊಡಲಿಕ್ಕೆ ಸೌಖ್ಯ ಇದ್ರೆ ಸೌಖ್ಯ. ಯಾವ ರೀತಿ ಇದೆ ಅಮ್ಮ ಉತ್ತರ ಪ್ರದೇಶದ ಕಥೆ ಅಂತ ಸೌಖ್ಯ? ರಮಾಕಾಂತ್, ಈಗ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತಾರಲ್ಲ, ಆ ರೀತಿಯಾಗಿ ಪ್ರತಿ ಬಾರಿ ಕೂಡ ಉತ್ತರ ಭಾರತದ ರಾಜ್ಯಗಳು ಅಂತ ಬಂದಾಗ ಬೆಳವಣಿಗೆ ಹೊಂದ್ತಾ ಇರುವಂತ ರಾಜ್ಯಗಳು, ಬೆಳವಣಿಗೆ ಹೊಂದಿದಂತ ರಾಜ್ಯಗಳು ಅಂತ ಅನೇಕರು ಉದಾಹರಣೆಗಳನ್ನ ಕೊಡ್ತಾ ಬರ್ತಾರೆ. ಅಲ್ಲಿ GDP ಅಷ್ಟಿದೆ, ಅಲ್ಲಿ ತಲಾದಾಯ ಅಷ್ಟಿದೆ, ಹಾಗೆ ಹೀಗೆ ಅಂತ ಹೊಗಳ್ತಾ ಬರ್ತಾರೆ. ಇನ್ನು ಯೋಗಿ ಆದಿತ್ಯನಾಥ್ ಅವ್ರನ್ನ ತೆಗೆದುಕೊಂಡ್ರೆ, ಅವರ ಆಡಳಿತವನ್ನ ತೆಗೆದುಕೊಂಡ್ರೆ ಕೂಡ ಅವರು ಅನೇಕ ಬಾರಿ ಭಾಷಣ ಮಾಡುವಂತ ಸಂದರ್ಭದಲ್ಲೂ ಕೂಡ ಪಾಕಿಸ್ತಾನದ ಎಕ್ಸಾಂಪಲ್ಸ್ ನ ಕೊಡ್ತಾ ಬರ್ತಾ ಇದ್ರು. ಆದ್ರೆ ಈಗ ಒಂದು ವರದಿ, ವರ್ಲ್ಡ್ ಡೇಟಾ ಪ್ರಕಾರ ಬಿಡುಗಡೆ ಆಗಿರುವಂತ ಅಂಕಿ ಅಂಶಗಳನ್ನ ನೋಡ್ತಾ ಹೋಗೋದಾದ್ರೆ ನಿಜಕ್ಕೂ ಕೂಡ ಅಚ್ಚರಿ ಅನ್ಸ್ಬಿಡುತ್ತೆ. ನಿಜಕ್ಕೂ ಉತ್ತರ ಪ್ರದೇಶದ ಆಡಳಿತ ಇಷ್ಟೊಂದು ಕೇವಲವಾಗಿದೆಯಾ, ಕಡಿಮೆ ಇದೆಯಾ ಅಂದ್ರೆ ಯಾವಾಗ್ಲೂ ಕೂಡ ಪಾಕಿಸ್ತಾನ ಜೊತೆ ಕಂಪೇರ್ ಮಾಡ್ತಾ ಇದ್ರಲ್ವಾ, ಹಾಗಾದ್ರೆ ಇವ್ರ ಆಡಳಿತ ಇಷ್ಟೇನಾ ಅನ್ನುವ ಮಟ್ಟಿಗೆ ಬಂದ್ಬಿಟ್ಟಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಪಾಪ್ಯುಲೇಷನ್ ವೈಸ್ ನೋಡೋದಾದ್ರೆ ಜನಸಂಖ್ಯೆಯನ್ನ, ಇಲ್ಲಿ ಪಾಕಿಸ್ತಾನದಲ್ಲಿ 23.1 ಕೋಟಿ ಇದೆ, ಆದ್ರೆ ಉತ್ತರ ಪ್ರದೇಶದಲ್ಲಿ ಇರುವಂತದ್ದು 24.1 ಕೋಟಿ, 14 ಕೋಟಿ, ಅಂದ್ರೆ 1 ಕೋಟಿ ಅಷ್ಟೇ ಡಿಫರೆನ್ಸ್ ಇರುವಂತದ್ದು. ಆದ್ರೆ ಇಲ್ಲಿ ಪಾಪ್ಯುಲೇಷನ್ಗೂ ಅದೇ ರೀತಿಯಾಗಿ ಅಲ್ಲಿ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ಸ್ಗೂ ಬಹಳ ವ್ಯತ್ಯಾಸ ಇದೆ. ಉತ್ತರ ಪ್ರದೇಶದಲ್ಲಿ 23% ಈಗಲೂ ಕೂಡ ಕಡು ಬಡತನ ಇದೆ. ಉಳಿಗಮಾನ್ಯ ಪದ್ಧತಿ ಇದೆ. ಉಳಿಗಮಾನ್ಯ ಪದ್ಧತಿಯನ್ನು ಅನೇಕ ಕಡೆ ನಿಷೇಧ ಮಾಡಿದ್ರು ಕೂಡ ಅಲ್ಲಿ ಇದೆ. ಹಿಂಸಾಚಾರಗಳಿದ್ದಾವೆ. ಅದೇ ರೀತಿಯಾಗಿ ಮಹಿಳೆಯರನ್ನ ಬಹಳ ದೌರ್ಜನ್ಯ ಮಾಡ್ತಾರೆ ಎನ್ನುವಂತ ಆರೋಪಗಳು ಆಗಾಗ ಕೇಳಿ ಬರ್ತಾನೆ ಇರ್ತವೆ. ಇನ್ನು ಯೋಗಿ ಆದಿತ್ಯನಾಥ್ ಅವರನ್ನ ಬುಲ್ಡೋಸರ್ ಬಾಬಾ ಅಂತ ಕರೆಯುವಂಥದ್ದು ಜಗತ್ತಿನಾದ್ಯಂತ ಕೂಡ ಗೊತ್ತಿರುವಂತದ್ದೇ. ಇನ್ನು ಮಾಫಿಯಾ ರಾಜ್ ಅಂತ ಕೂಡ ಅಲ್ಲಿ ಕರೆಯಲಾಗುತ್ತೆ. ಅಲ್ಲಿನ UPಯ ಆಡಳಿತವನ್ನ ಕೈಗಾರಿಕಾ ವಲಯದಲ್ಲಿ ನೋಡೋದಾದ್ರೆ ವಾರ್ಷಿಕ ಬೆಳವಣಿಗೆ ದರ 9.9% ಇದ್ದದ್ದು 2022ರಲ್ಲಿ 0.6%ಗೆ ಇಳಿಕೆಯಾಗಿದೆ. ಆದ್ರೆ ಪಾಕಿಸ್ತಾನದ ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನ ನೋಡೋದಾದ್ರೆ 34,426.25 ಕೋಟಿ ಇದ್ರೆ UPಯಲ್ಲಿ ಕೇವಲ 24.99 ಲಕ್ಷ ಕೋಟಿ ಇದೆ. ಅಂದ್ರೆ ಅಲ್ಲೂ ಕೂಡ ವ್ಯತ್ಯಾಸ ಇದೆ. ಇನ್ನು ತಲಾದಾಯವನ್ನ ನೋಡೋದಾದ್ರೆ $1,588 ಪಾಕಿಸ್ತಾನದಲ್ಲಿದ್ರೆ ಇಲ್ಲಿ UPಯಲ್ಲಿ $781, ಅಂದ್ರೆ $807 ಕಡಿಮೆ ಇದೆ. ಪ್ರತಿಯೊಂದರಲ್ಲೂ ಕೂಡ ಬೆಳವಣಿಗೆಯಲ್ಲಿ ಅಂದ್ರೆ ಗ್ರೋತ್ ಅಲ್ಲಿ ಕಡಿಮೆನೇ ಇದೆ. ಆದ್ರೆ ಆಡಳಿತದಲ್ಲಿ ನಾವೇ ಉಚ್ಚ ಸ್ಥಾನದಲ್ಲಿ ಇದ್ದೀವಿ ಅಂತ ಯಾವಾಗ್ಲೂ ಕೂಡ ಯೋಗಿ ಆದಿತ್ಯನಾಥ್ ಹೇಳ್ಕೊಂಡು ಬರ್ತಾನೆ ಇದ್ದಾರೆ. ಆದ್ರೆ ಈ ವರದಿಯನ್ನ ಅಥವಾ ಡೇಟಾಗಳನ್ನ ನೋಡಿದಾಗ ಮಾತ್ರ ನಿಜ ವಾಸ್ತವ ಪರಿಸ್ಥಿತಿ ಏನು ಅನ್ನೋದು ಜನರಿಗೆ ಗೊತ್ತಾಗ್ತಾ ಹೋಗುತ್ತೆ. ರಮಾಕಾಂತ್, ಥ್ಯಾಂಕ್ ಯು ಸೌಖ್ಯ.